ಹಾಯ್ ಹೆಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಕುವೆಂಪು ನಗರಲ್ಲಿರೋ ವೆಸ್ಟ್ ಸೈಡ್ಗೆ ವಿಸಿಟ್ ಮಾಡಿದೆ. ಡ್ರೆಸ್ಗಳು ತೊಗೋಬೇಕಿತ್ತು, ಅದಕ್ಕೋಸ್ಕರ ಹೋದೆ ನೋಡೋಣ ಅಂತ. ಇಲ್ಲಿ ಕಾಸ್ಟ್ಲಿ ಅಂತ ಗೊತ್ತಿದ್ದು, ಬಟ್ ಸೇಲ್ ಡೇ ಲಾಸ್ಟ್ ಇತ್ತು. ಸೊ ನೋಡೋಣ ಸೇಲ್ ಡೇಯಲ್ಲಿ ಸೇಲ್ ಪ್ರೈಸಲ್ಲಿ ಏನಾದರೂ ಸಿಗ್ಬೋದಾ ಅಂತ. ಇದು ನೋಡ್ದು ಕ್ಯೂಟಾಗಿತ್ತು, ಕಾಂಬಿನೇಷನ್ ಮಾಡಿ ಚೆನ್ನಾಗಿ ಕಾಣುತ್ತಾ ಏನು ಅಂತ ಹಾಗೆ ಇಟ್ಕೊಂಡು ನೋಡ್ತಾ ಇದ್ದು, ಯಾವುದಕ್ಕೆ ಯಾವ್ದು ಮ್ಯಾಚ್ ಆಗುತ್ತೆ ಏನು ಅಂತೆಲ್ಲ. ನಾನು ನನ್ನ ಫ್ರೆಂಡ್ ಇಬ್ಬರು ವಿಸಿಟ್ ಮಾಡಿದ್ದು, ಅವ್ರ ಮನೆ ಹತ್ರನೇ ಇದ್ದಿದ್ದು. ಸೊ ಇಬ್ಬರು ಒಟ್ಟಿಗೆ ಹೋದೋ. ಸೇಲ್ ಪ್ರೈಸಲ್ಲಿ ತುಂಬಾ ಇತ್ತು, ಬಟ್ ನಮ್ಗೆ ಯಾವುದೂ ಅಷ್ಟು ಇಷ್ಟ ಆಗಲಿಲ್ಲ. ಈ ಕಡೆ ಬಂದು ಇಲ್ಲಿ ನೋಡಿದ್ರೆ 1500, 1300 ಹೀಗಿತ್ತು ರೇಟು. ನನಗೆ ಯಾವುದೂ ಅಷ್ಟು ಲೈಕ್ ಆಗಲಿಲ್ಲ, ಬಟ್ ನೋಡೋಣ ಅಂತ ಹೇಳಿ ನೋಡ್ತಾ ಇದ್ದೆ. ಸ್ಕರ್ಟ್ಸಿಂದ ಹಿಡಿದು ಪ್ರತಿಯೊಂದು ಸಹ ಇಲ್ಲಿ ಸಿಗುತ್ತೆ. ಟಾಪ್ಸು, ಜೀನ್ಸ್, ಕುರ್ತೀಸ್, ಎಲ್ಲ ಥರ ಮೆಟೀರಿಯಲ್ ಸಹ ಸಿಗುತ್ತೆ ಇಲ್ಲಿ. ತುಂಬಾ ಚೆನ್ನಾಗಿತ್ತು ಕಲೆಕ್ಷನ್ಸ್ ಮಾತ್ರ. ಬಟ್ ಪ್ರೈಸ್ ರೇಂಜ್ ನೋಡಿದ್ರೆ ಸ್ವಲ್ಪ ಹೈ ಅನ್ನಿಸ್ತು. ಝುಡಿಯೋಗೆ ಹೋಲಿಸಿದ್ರೆ ಇದು ಸ್ವಲ್ಪ ಹೈ ಇದೆ, ಬಟ್ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ. ಬಟ್ ನನಗೆ ಯಾಕೋ ಪರ್ಸ್ನಲಿ ಅಷ್ಟು ಇಷ್ಟ ಆಗಲಿಲ್ಲ, ಯಾಕಂದರೆ ಆ ಪ್ರೈಸ್ ರೇಂಜ್ಗೆ ನಾನು ಝುಡಿಯೋಲೇ ತೊಗೋಬೋದು ಅನ್ನೋ ಫೀಲ್ ಆಯಿತು. ಬಟ್ ಇಲ್ಲೂ ಸಹ ತುಂಬಾ ಕಲೆಕ್ಷನ್ಸ್ ಇದ್ದು, ಡಿಫ್ರೆಂಟ್ ವೆರೈಟೀಸ್, ಡಿಫ್ರೆಂಟ್ ಪ್ಯಾಟ್ರನ್ಸ್ ಬೇಕು ಅಂತಿದ್ರೆ ಇಲ್ಲಿ ಒಂದ್ಸಲಿ ವಿಸಿಟ್ ಮಾಡಿ. ಪ್ರೈಸ್ ಸ್ವಲ್ಪ ಹೈ ಇದೆ, ಬಟ್ ತುಂಬಾ ಚೆನ್ನಾಗಿದೆ. ಡಿಸೈನ್ಸ್ ಆಗಿರ್ಬೋದು, ಪ್ಯಾಟ್ರನ್ಸ್ ಆಗಿರ್ಬೋದು, ಎಲ್ಲ ಯೂನಿಕ್ ಆಗಿದೆ. ಯೂನಿಕಾಗಿ ಬೇಕು, ಡಿಫ್ರೆಂಟಾಗಿ ಬೇಕು ಅನ್ನೋರು ಇದನ್ನು ವಿಸಿಟ್ ಮಾಡ್ಬೋದು ಒನ್ ಟೈಮ್. ಸೊ ನೆಕ್ಸ್ಟ್ ನಾನು ಸೇಲ್ ಹತ್ರಕ್ಕೆ ಹೋದೆ. ಸೇಲ್ ಹತ್ರದಲ್ಲಿ ಇದ್ದಿದ್ದು ಸ್ವಲ್ಪ ಮಾತ್ರ, ಆಲ್ಮೋಸ್ಟ್ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಮುಂಚೆನೇ ಸೇಲ್ ನಡೀತಿತ್ತು. ನಾನು ಹೋಗಿದ್ದು ಲಾಸ್ಟ್ ಡೇ ಆಗಿದ್ದರಿಂದ ಆಲ್ಮೋಸ್ಟ್ ಖಾಲಿಯಾಗಿತ್ತು. ಅದರಲ್ಲಿ ಸ್ವಲ್ಪ ಕಲೆಕ್ಷನ್ಸ್ ಇತ್ತು, ಬಟ್ ಸೈಜ್ ಇರಲಿಲ್ಲ. ಸೈಜ್ ಇದ್ದಿದ್ದು ನನಗಿಷ್ಟ ಆಗಲಿಲ್ಲ. ಇದು 2000 ಇದ್ದಿದ್ದು ಬರೀ 999 ಸ್ಲಿಪ್ಪರ್ಸ್ ಸಹ ಇತ್ತು. ಸ್ಲಿಪ್ಪರ್ಸ್ ಸಹ ತುಂಬಾ ಚೆನ್ನಾಗಿತ್ತು. ಫುಲ್ ವರ್ಕ್ ಇರೋದು, ಸ್ಟೋನ್ಸ್ ಇರೋದು ಸ್ಲಿಪ್ಪರ್ಸು, ಅದರಿಂದ ಹಿಡಿದು ಸಿಂಪಲ್ ಸ್ಲಿಪ್ಪರ್ಸು 300ಇಂದನೂ ಸ್ಟಾರ್ಟ್ ಆಗುತ್ತೆ ಸ್ಲಿಪ್ಪರ್ಸು. ತುಂಬಾ ಚೆನ್ನಾಗಿತ್ತು. ಒಂದಕ್ಕಿಂತ ಒಂದು ವೆರೈಟಿ ಆಗಿತ್ತು. ನಾನು ಆಲ್ರೆಡಿ ಝುಡಿಯೋಲಿ ಸ್ಲಿಪ್ಪರ್ ತೊಗೊಂಡಿರೋದ್ರಿಂದ ಸ್ಲಿಪ್ಪರ್ ಕಡೆ ನೋಡಲಿಲ್ಲ. ನೆಕ್ಸ್ಟ್ ಮೇಲ್ಗಡೆ ಹೋದು, ಅಲ್ಲಿ ಕುರ್ತೀಸ್ ಇತ್ತು ಆ್ಯಂಡ್ ಸೆಮಿ ಮಾಡ್ರನ್ ಡ್ರೆಸ್ಸಸ್ ಇತ್ತು. ತುಂಬಾ ಚೆನ್ನಾಗಿತ್ತು. ಸೆಮಿ ಮಾಡ್ರನ್ ಡ್ರೆಸ್ಸಲ್ಲಂತೂ ನನಗಂತೂ ಒಂದಂತೂ ಸಖತ್ ಲೈಕ್ ಆಯಿತು. ಅದು ಯಾವುದೋ ಅಂತ ನಾನು ಲಾಸ್ಟಲ್ಲಿ ತೋರಿಸ್ತೀನಿ ನಿಮಗೆ. ಇಲ್ಲಿ ಕುರ್ತೀಸ್ ಇದೆ. ಕುರ್ತೀಸ್ ಕಲೆಕ್ಷನ್ಸ್ ಅಂತೂ ಒಂದಕ್ಕಿಂತ ಒಂದು ಚೆನ್ನಾಗಿತ್ತು, ಡಿಫ್ರೆಂಟಾಗಿತ್ತು. ನನ್ನ ಫ್ರೆಂಡಿಗೆ ಒಂದಂತೂ ತುಂಬಾ ಇಷ್ಟ ಆಗಿ ಹಾಕಿ ಟ್ರಯಲ್ ಮಾಡಿದ್ಲು, ಬಟ್ ಅದು ಅವಳಿಗೆ ಸೈಜ್ ಇಶ್ಯೂಸ್ ಆಯಿತು, ಸುಮ್ಮನಾದ್ಲು. ಸೊ ನಾವು ತುಂಬಾ ನೋಡ್ದು. ಕಲೆಕ್ಷನ್ಸ್ ಅಂತೂ ಹಬ್ಬಕ್ಕೆ ತುಂಬಾ ಬಿಟ್ಟಿದ್ದಾರೆ. ಗೌರಿ ಗಣೇಶ ಫೆಸ್ಟ್ಗೆ ಕುರ್ತೀಸ್ ಏನಾದರೂ ನೋಡ್ತಾ ಇದ್ದರೆ ಬೆಸ್ಟ್ ಕಲೆಕ್ಷನ್ಸ್ ಅಂತ ಹೇಳ್ಬೋದು ಇಲ್ಲಿ. ಬಟ್ ಪ್ರೈಸ್ ರೇಂಜ್ ಹೊರಗಡೆಗಿಂತ ಸ್ವಲ್ಪ ಜಾಸ್ತಿ ಇದೆ, ಆದರೂ ಸಹ ಕಲೆಕ್ಷನ್ಸ್ ಮಾತ್ರ ತುಂಬಾ ಚೆನ್ನಾಗಿದೆ. ಯಾರಾದರೂ ಡಿಫ್ರೆಂಟಾಗಿ ಡ್ರೆಸ್ಸಸ್ನ ಹುಡುಕ್ತಾ ಇದ್ದರೆ ಇದನ್ನು ವಿಸಿಟ್ ಮಾಡ್ಬೋದು. ಹಬ್ಬಕ್ಕೆ ಈ ಥರ ಡ್ರೆಸ್ಸಸ್ ಹಾಕಿದ್ರೆ ತುಂಬಾ ಕ್ಯೂಟಾಗಿ ಕಾಣುತ್ತೆ. ತುಂಬಾ ಕ್ಯೂಟಾಗಿತ್ತು ಡ್ರೆಸ್ ಸಹ. ಒಂದಕ್ಕಿಂತ ಒಂದು ನಿಮ್ಗೆ ಯಾವ ಥರ ಬೇಕು ಆ ಥರ ಸಿಗುತ್ತೆ. ವರ್ಕಿಂದ ಹಿಡಿದು, ಸಿಂಪಲಿಂದ ಹಿಡಿದು, ಪ್ಲಾಜಾ ಪ್ಯಾಂಟ್ಸಿಂದ ಹಿಡಿದು, ಕುರ್ತೀಸ್, ಕಾಟನ್ ಕುರ್ತೀಸಿಂದ ಹಿಡಿದು ಪ್ರತಿಯೊಂದು ವೆರೈಟೀಸ್ ಆಫ್ ಕುರ್ತೀಸ್ ಸಹ ಇದೆ ಇಲ್ಲಿ. ಆ್ಯಂಡ್ ಕಿಡ್ಸ್ ಝೋನ್ಗೆ ಹೋದು, ಕಿಡ್ಸ್ ಝೋನಲ್ಲಿ ಆಫರ್ ಇತ್ತು ಆ್ಯಂಡ್ ನಾರ್ಮಲ್ ಝೋನಲ್ಲೂ ಇತ್ತು. ತುಂಬಾ ಕಲೆಕ್ಷನ್ಸ್ ಇತ್ತು, ಎಲ್ಲ ಚೆನ್ನಾಗಿತ್ತು. ಮೆಟೀರಿಯಲ್ಸ್ ಸಹ ತುಂಬಾ ಚೆನ್ನಾಗಿ ಅನ್ನಿಸ್ತು ನನಗಂತೂ ನೋಡಿದಾಗ. ಅದರಲ್ಲಿ ಆಫರ್ ಝೋನಲ್ಲಿ ನಾವು ಚೆಕ್ ಮಾಡಿದಾಗ ಸೈಜ್ ಒಂದೊಂದಿತ್ತು, ಒಂದೊಂದು ಇರಲಿಲ್ಲ. ಆಫರ್ ಝೋನ್ ಆಲ್ಮೋಸ್ಟ್ ಖಾಲಿಯಾಗಿತ್ತು, ಸ್ವಲ್ಪ ಮಾತ್ರ ಉಳಿದಿತ್ತು ಅಷ್ಟೇ. ಅದರಲ್ಲಿ ನನ್ನ ಫ್ರೆಂಡು ಪಾಪುಗೆ ಅಂತೇಳಿ ಒಂದೆರಡು ನೋಡ್ತಾ ಇದ್ಲು, ಯಾವ್ದು ತೊಗೋಬೇಕು ಅಂತ ಕನ್ಫ್ಯೂಸ್ ಆಗಿದ್ದು. ಒಂದೆರಡು ಡ್ರೆಸ್ ಇಟ್ಕೊಂಡು ಅದು ಸೈಜ್ ಆಗುತ್ತಾ ಇಲ್ವೋ ಅನ್ನೋದೇ ನಮಗೆ ಗೊತ್ತಿರಲಿಲ್ಲ. ಆದರೂ ಒಂದ್ಸಲಿ ಚೆಕ್ಔಟ್ ಮಾಡ್ತಾ ಇದ್ದು. ನೀವು ಏನಾದರೂ ಬೇಬಿ ಡ್ರೆಸ್ಸಸ್ ಹುಡುಕ್ತಾ ಇದ್ದರೆ ಒಂದ್ಸಲಿ ವಿಸಿಟ್ ಮಾಡಿ. ಗರ್ಲ್ ಬಾಯ್ ಇಬ್ರಿಗೂ ಸಹ ಇದೆ. ತುಂಬಾ ಚೆನ್ನಾಗಿದೆ. ವಿಸಿಟ್ ಮಾಡಿ ಒಂದ್ಸಲಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.